ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಎಲ್ಲಿ ಬಂದೀನಿ ಅಂದ್ರೆ ನಮ್ಮ ಮೈದನ ಮನೆಗೆ ಬಂದೀನಿ. ಇವತ್ತು ಕಡಿಪಾಡಿ ಐತಿ, ಅವ್ರ ಕಾರ್ ಗಾಡಿ ಪೂಜೆ ಐತಿ. ಪೂಜೆಗೆ ಬಂದೀವಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರ್ರಿ ಹಾಗಾದರೆ. ಓಂ ಮಂಗಲಂ ಓಂಕಾರ ಮಂಗಲಂ, ಓಂ ಮಂಗಲಂ ಓಂಕಾರ ಮಂಗಲಂ. ಓಂ ನಮಃ ಶಿವಾಯ. ಗುರುವೇ ಮಂಗಳಂ, ಸದ್ಗುರುವೇ ಮಂಗಳಂ. ನಾ ಮಂಗಳಂ ನಕಾರ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ. ನಾದ ಬಿಂದು ಕಾಲಾತೀತ ಗುರುವೇ ಮಂಗಲಂ, ಸದ್ಗುರುವೇ ಮಂಗಲಂ. ಸರ್ಪ ಕಂಕಣ ಭವ ಗುರು ಸಿದ್ಧಲಿಂಗ, ಸರ್ಪ ಕಂಕಣ ಭವ ಗುರು ಸಿದ್ಧಲಿಂಗ. ಕರ್ಪೂರದ ಬಲಾಂಗ ಕರುಣಾಕರಂಗ, ಭಗದಪ ಶೇಖರ ಗಗಪತಿ ವಾಹನ, ಭಗದಪ ಶೇಖರ. ನೋಡ್ರಿ, ಈಗ ಪೂಜೆ ಎಲ್ಲ ಮುಗಿತು. ಯಾಕಂದರೆ ಅರ್ಚಕರು ಬಂದಿದ್ದರು, ಸ್ವಾಮೀಜಿಯವರು ಬಂದಿದ್ದರು, ಎಲ್ಲ ಮಂಗಳಾರತಿ ಅದು ಮಾಡಿದರು. ಈಗ ಕಾಯಿ ಕರ್ಪೂರ ಎಲ್ಲ ಹೊಡೆದು ಈಗ ಕುಂಬಳಕಾಯಿ ಅದು ಹೊಡಿತಾರೆ ನೋಡ್ರಿ. ಯಾಕಂದರೆ ನಾವು ನೆಕ್ಸ್ಟ್ ಇಲ್ಲಿ ವೀರಭದ್ರೇಶ್ವರ ಜಾತ್ರೆ ಐತಿ, ಲಕ್ಷ ದೀಪೋತ್ಸವ ಐತಿ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಹೀಗಾಗಿ ಎಲ್ಲರೂ ಸೇರಿ ಎಲ್ಲರೂ ಲಕ್ಷ ದೀಪೋತ್ಸವ ನೋಡೋದಕ್ಕೆ ಹೋಗ್ತೀವಿ. ನೋಡ್ರಿ, ಈ ವರ್ಷ ದೀಪಾವಳಿಗೆ ನಮ್ಮ ಮಕ್ಕಳಿಗೆ ಎಲ್ಲರೂ ಅವ್ರ ಕಾಕ ಎಲ್ಲರೂ ಒಂದೇ ಥರ ಡ್ರೆಸ್ ತೊಗೊಂಬಂದಾರ ನೋಡ್ರಿ. ಸೂಪರಾಗಿ ಕಾಣಿಸ್ಲಿಕ್ಕತ್ತಾರ ಮಕ್ಕಳು. ಸರಿ ಹಂಗೆ ಪ್ರಣು ಅದು ಹಂಗೆ ಬೀಳ್ತದೆ ಇದ್ರ ಮೇಲೆ ಅದು ಕಿಡಿ ಗಚ್ಚಿಡಿ ಪ್ರಣು ಆ ಕಡೆ ದೂರ ಹೋಗಿಬೇಕಾದ್ರೆ ಹಂಗೆ ನೋಡ್ರಿ, ಅಲ್ಲಿ ಗಾಡಿ ಪೂಜೆ ಮುಗಿಸ್ಕೊಂಡು ಈಗ ವೀರಭದ್ರೇಶ್ವರ ಟೆಂಪಲ್ ಹತ್ರ ಬಂದ್ವಿ. ಯಾಕಂದ್ರೆ ಲಕ್ಷ ದೀಪೋತ್ಸವ ಐತಿ. ಬೆಳಗ್ಗೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಈಗ ಲಕ್ಷ ದೀಪೋತ್ಸವ ಐತಿ. ಯಾವ ಥರ ಐತಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ದೇವಸ್ಥಾನಕ್ಕೆ ಹೋಗೋಣ, ಒಳಗಡೆ ದೇವ್ರಿಗೆ ಹೋಗೋಣ. ಯಾಕಂದ್ರೆ ಶ್ರೀಗಳ ಆಶೀರ್ವಚನ ಹಾಗೂ ನೋಡ್ರಿ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಮೊದಲಿಗೆ ನೋಡ್ರಿ ಎಲ್ಲ ರೆಡಿ ಆಗಿತ್ತು. ಅಲ್ಲಿ ಇಂಥ ಶ್ರೀಗಳು ಬರ್ತಾರೆ, ಅಂದರೆ ಸ್ವಾಮಿಗಳು ಬರ್ತಾರೆ. ಅವರು ಆಶೀರ್ವಾದ ಆದ ತಕ್ಷಣ ಅವರು ಮೊದಲಿಗೆ ದೀಪ ಬೆಳಗಿಸಿದ ತಕ್ಷಣ ಎಲ್ಲರೂ ದೀಪ ಹಚ್ಬೋದು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಗಾಡಿ ಪೂಜೆಗೆ ಹೋಗಿದ್ವಿ. ನಾವು ಬರೋಟ್ರಿಗೆ ಶ್ರೀಗಳ ಆಶೀರ್ವಚನ ಆಗಿತ್ತು. ಎಲ್ಲ ದೀಪ ಬೆಳಗಿಸಿದ್ರು. ನಾವು ಬಂದು ಇಲ್ಲಿ ದೀಪ ಬೆಳಗಿಸ್ಲಿಕ್ಕತ್ತೀವಿ ನೋಡ್ರಿ. ಲಕ್ಷ ದೀಪೋತ್ಸವ ನೋಡ್ರಿ ನೋಡ್ರಿ. ನೀವು ನಮಗೆ ಮಾಡಬೇಕಾರ ನಾ ಏನಿತ್ತು ಮಾಡಿಬಿಡಿದೆ. ಹಾಗೆ ನೋಡ್ರಿ, ನಮ್ಮ ಸಿಸ್ಟರ್ ಬಂದಿದ್ರು. ಎಲ್ಲರೂ ಸೇರಿ ನಾವು ದೀಪ ಬೆಳಗಿಸಿದ್ವಿ. ನೋಡ್ರಿ, ಲಕ್ಷ ದೀಪೋತ್ಸವ. ಬರ್ರಿಪ್ಪ. ನೋಡ್ರಿ, ಫುಲ್ ಗೇಟಿಂದ ಹೊರಗಡೆ, ಗೇಟಿಂದ ಫುಲ್ ಒಳಗಡೆ ದೇವಸ್ಥಾನದ ಉದ್ದಕ್ಕೂ ದೀಪಗಳ ಸಾಲು ನೋಡ್ರಿ. ಇದೊಂದು ಕಣ್ಣಿಗೆ ನೋಡೋದಕ್ಕೆ ಹಬ್ಬನೇ ಅನ್ಬೋದು. ಅದರಲ್ಲೂ ಈ ವರ್ಷ ವಿಶೇಷವಾಗಿತ್ತು. ಅಂದ್ರೆ ಯಾರು ಚಟ ಮಾಡ್ತಾರಲ್ಲ ಚಟಗಳು ನಮ್ಮ ಜೋಳಿಗೆಗೆ ಹಾಕ ತಿಳ್ಕೊಂಡ ಪ್ರತಿ ಮನೆಗೆ ನಾವು ಜೋಳಿಗೆ ಹಿಡ್ಕೊಂಡು ಅಡ್ಡಾಡಿದ್ದೇವೆ. 27 ಹಳ್ಳಿ ಒಳಗ ನಾವ್ ಈ ಊರಾಗೂ ಮಾಡ್ಬೇಕನ್ನೋ ಉದ್ದೇಶ ನಮಗಿತ್ತು. ಆದ್ರೆ ಯಾರು ಹಿರಿಯರು ನಮ್ಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಮುಂದೆ ಬರುವ ದಿನಮಾನದೊಳಗ ಈ ಊರೊಳಗೂ ಸಹಿತ ಆ ಜನಜಾಗೃತಿ ಸೇವಾ ಯಾತ್ರೆ ಮಾಡ್ತವೆ. ಎಲ್ಲರೂ ಕೂಡ ಚಟಕ್ಕ ಇವತ್ತಿನ ದಿವಸ ಎಲ್ಲರೂ ಕೂಡ ದಾಸರಾಗ್ತಾ ಇದ್ದಾರೆ. ಅದಕ್ಕೆ ಆ ಚಟ ಮುಕ್ತ ಗ್ರಾಮ ಎಲ್ಲ ಹಳ್ಳಿಯೊಳಗೆ ಮಾಡ್ಬೇಕನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವೆಲ್ಲ ಒಂದು ವಿಚಾರ ಮಾಡಕತ್ತಿರ್ಬೋದು, ಇದನ್ನ ಯಾಕೆ ನಾವೇನ್ ಚಟ ಮಾಡ್ತೀವಿ. ಆಡ್ತಾರ ಹೋಲ್ ಬಿಡ. ಬಾ ಹೋ ಬಾ ಏಕ ಹೇಳಿದ್ರಿ
ಹಾಯ್ ಸಾವ್ಕಾಸ್ ಆಡ್ರಿ ಸಾವ್ಕಾಸ್ ಆಡ್ರಿ ಬಹಳ ಸುಂದರವಾದ ಸೊಗಸಾದ ಈ ಗೀತೆಯನ್ನು ಆಲಿಸಬೇಕು ಕೇಳಿ. ಹಾಗೆ ಕಲಾವಿದರು ಕೇಳಿ ಇವಾಗ ಗೀತೆ ಹಾಡ್ತಾ ಇದ್ದೀನಿ ಕೇಳಿ. ರಾಜು ಸರ್ ನೋಡ್ರಿ ಎಷ್ಟು ಜನ ಬಂದಾರ ಶ್ರೀಗಳ ಆಶೀರ್ವಚನ ಕೇಳಿಕತ್ತಾರ. ಎಲ್ಲಿ ನೋಡಿದ್ರು ಜನನೇ. ಅಷ್ಟು ಹಬ್ಬದ ವಾತಾವರಣ. ಈ ವೀರಭದ್ರೇಶ್ವರ ಅಂತಂದ್ರೆ ಅಷ್ಟು ಖಡಕ, ಅಷ್ಟು ಒಂದು ಜಾತ್ರೆ ಅಂದ್ರೆ ಇಷ್ಟು ಗ್ರ್ಯಾಂಡಾಗಿ ಆಗಲೇಬೇಕು. ನೋಡ್ರಿ ಇದು ಲಕ್ಷ ದೀಪೋತ್ಸವ. ಬೆಳಗ್ಗೆ ಉಡಿ ತುಂಬುವ ಕಾರ್ಯಕ್ರಮ, ಸಂಜೆ ಹೊತ್ತು ಲಕ್ಷ ದೀಪೋತ್ಸವ ನೋಡೋದಕ್ಕೆ ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು. ನಮಗಂತೂ ಭಾಳ ಖುಷಿ ಆಯಿತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ಈ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ. ನೀವು ಈ ಲಕ್ಷ ದೀಪೋತ್ಸವ, ಈ ವೀರಭದ್ರೇಶ್ವರ ಜಾತ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನೋಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿದಿಲ್ಲ, ಇನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾಳೆ ಪಲ್ಲಕ್ಕಿ ಉತ್ಸವ ಐತಿ. ಎಲ್ಲ ಪುರವಂತರು ಬರೋದಾರ. ಅಗ್ಗಿ ಹಾಯೋದೈತಿ ಸಾಯಂಕಾಲ 4 ಗಂಟೆಗೆ ಅಗ್ಗಿ ಹಾಯೋದೈತಿ. ವೀರಭದ್ರೇಶ್ವರ ಅಂದರೆ ರೌದ್ರ ಅವತಾರ ಅಂತಾರೆ. ಆ ದೇವರದು ಆ ರೌದ್ರ ಅವತಾರ ಆ ಪುರವಂತರ ರೂಪದೊಳಗೆ ನೋಡೋದಿರ್ತೈತಿ. ಅವ್ರು ಯಾವ ಥರ ಆಟ ಆಡ್ತಾರೆ, ಯಾವ ಥರ ಐತಿ ಅನ್ನೋದನ್ನ. ಅಗ್ಗಿ ಅಂದ್ರೆ ಕೆಂಡ ನೋಡ್ರಿ, ಆ ಕೆಂಡದೊಳಗೆ ಯಾವ ಥರ ಹಾಯ್ದು ಬರ್ತಾರೆ ಅನ್ನೋದನ್ನ ನಾಳೆ ವಿಡಿಯೋದೊಳಗೆ ನಾನು ತೋರಿಸ್ತೀನಿ. ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೀವು ತಪ್ಪದೇ ವೀಕ್ಷಣೆ ಮಾಡಿರಿ. ಆ್ಯಕ್ಚುಲಿ ವಿಡಿಯೋನ ಓಡಿಸ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕಿಟ್ ಮಾಡದೆ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಮತ್ತು ನೀವು ವಿಡಿಯೋದೊಳಗೆ ನಾಳೆ ವಿಡಿಯೋದೊಳಗೆ ಸಿಗೋಣ. ಟೇಕ್ ಕೇರ್, ಬಾಯ್.